ಪ್ರತಿಭಟನಾ ದಿನದ ಅಂಗವಾಗಿ ಇಂದು ಕೊಪ್ಪಳದ ರೈಲ್ವೆ ನಿಲ್ದಾಣದ ಎದುರುಗಡೆ ಎಐಡಿವೈಒ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ರಾಜ್ಯ ಮುಖಂಡರಾದ ಶರಣು ಗಡ್ಡಿ ಮಾತನಾಡಿ, ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ತಕ್ಷಣವೇ ಭರ್ತಿ ಮಾಡಿ ರೈಲುಗಳಲ್ಲಿ ಕಾಯ್ದಿರಿಸಿದ ಮತ್ತು ಸೆಕೆಂಡ್ ಕ್ಲಾಸ್ ಸ್ಲೀಪರ್ ಕೋಚ್ಗಳನ್ನು ಹೆಚ್ಚಿಸಿ ವಲಸೆ ಕಾರ್ಮಿಕರಿಗಾಗಿ ಸಂಪೂರ್ಣ ಕಾಯ್ದಿರಿಸದ ರೈಲುಗಳನ್ನು ಓಡಿಸಿ ಹಿರಿಯ ನಾಗರಿಕರ ರಿಯಾಯಿತಿಗಳನ್ನು ಮರುಸ್ಥಾಪಿಸಿ ಮತ್ತು ತಾತ್ಕಾಲ್ ಪ್ರೀಮಿಯಂ ಸುಲಿಗೆಯನ್ನು ಕೊನೆಗೊಳಿಸಲು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರಾದ ಶರಣು ಪಾಟೀಲ್ ಸುಭಾನ್ ಹಾಗೂ ಕಾರ್ಯಕರ್ತರಾದ ಪ್ರಶಾಂತ್ ಕಾಥರಕಿ, ಹರ್ಷವರ್ಧನ್ ಹೊಸಳ್ಳಿ, ರಮೇಶ್ ಸಿಂದೋಗಿ, ರವಿ ಬಿಸರಳ್ಳಿ ಇನ್ನು ಅನೇಕರು ಉಪಸ್ಥಿತರಿದ್ದರು. ಸಂಘಟನೆಯ ನೇತೃತ್ವದಲ್ಲಿ ಇಡೀ ದೇಶದಾದ್ಯಂತ ನಾವು ರೈಲ್ವೆ ಇಲಾಖೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ತಗೊಂಡ್ಬಿಟ್ಟು ಹೋರಾಟನ ಹಮ್ಮಿಕೊಂಡಿದ್ದೀವಿ. ಇವತ್ತು ನಾವು ಅಖಿಲ ಭಾರತ ಪ್ರತಿಭಟನಾ ದಿನ ಅಂತ ಇಡೀ ದೇಶವ್ಯಾಪಿ ಈ ಒಂದು ಪ್ರತಿಭಟನೆನ ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ, ಇವತ್ತು ರೈಲ್ವೆ ಇಲಾಖೆ ನಮ್ಮ ದೇಶದಲ್ಲಿ ಉದ್ಯೋಗಗಳನ್ನ ನೀಡಿರೋದ್ರಲ್ಲಿ, ಅದೇ ರೀತಿ ಜನಗಳಿಗೆ ಅನುಕೂಲ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಇಲಾಖೆ, ಅತಿ ಹೆಚ್ಚು ಸರ್ಕಾರಿ ಹುದ್ದೆಗಳನ್ನ ನೀಡಿರ್ತಕ್ಕಂಥ ಇಲಾಖೆ, ಮತ್ತೆ ಇಡೀ ದೇಶದಲ್ಲೇ ಅತಿ ಹೆಚ್ಚು ಜನಗಳು ಪ್ರಯಾಣ ಮಾಡುವಂತಹ ಸಾರಿಗೆ ರೈಲ್ವೆ. ಹಾಗಾಗಿ ಇದು ದೇಶದ ನಾಡಿ ಮಿಡಿತಾ ಇದ್ದಂಗೆ, ನರನಾಡಿ ಇದ್ದಂಗೆ. ಇದನ್ನ ಕಟ್ಟಿರೋದು ಜನಗಳ ದುಡ್ಡಲ್ಲಿ, ಟ್ರೈನ್ಗಳನ್ನ ಮಾಡಿರೋದು ಜನಗಳ ದುಡ್ಡಲ್ಲಿ. ಸೊ ಜನಗಳಿಂದ ಕಲೆಕ್ಟ್ ಮಾಡುವಂತ ಟ್ಯಾಕ್ಸಿನ ಬಹುಪಾಲು ಇವತ್ತು ರೈಲ್ವೆ ಇಲಾಖೆ ಬಳಕೆ ಆಗ್ತಾ ಇದೆ. ಆದರೆ ಇವತ್ತಿನ ದಿವಸ ನಾವು ನೋಡ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಅತ್ಯಂತ ಆಘಾತಕಾರಿಯಾಗಿದ್ದಾವೆ. ರೈಲ್ವೆ ಖಾಸಗೀಕರಣ ಹೆಚ್ಚುತ್ತಾ ಇದೆ. ಇನ್ನು ಅನೇಕ ರೀತಿಯ ಸಮಸ್ಯೆಗಳು ದಿನನಿತ್ಯ ಹೆಚ್ಚಾಗ್ತಾ ಇದೆ. ಜನರ ಪ್ರಯಾಣ ಇವತ್ತು ಬಹಳ ಕಷ್ಟಕರವಾಗಿದೆ. ಕೋಚ್ಗಳ ಸಂಖ್ಯೆ ಕಡಿಮೆ ಆಗಿದೆ. ಅದೇ ರೀತಿ ಇವತ್ತು ಖಾಸಗಿಯವ್ರನ್ನ ರೈಲ್ವೆ ಇಲಾಖೆ ಒಳಗಡೆ ಬಿಟ್ಕೊಂಡಾಗಿದೆ. ಇದಕ್ಕೆ ಅನುಕೂಲ ಆಗುವಂತ ಕಾನೂನುಗಳನ್ನ ಕೇಂದ್ರ ಸರ್ಕಾರ ಬಹಳ ಕಾಳಜಿಯಿಂದ ಖಾಸಗಿಯವ್ರನ್ನ ಉದ್ಧಾರ ಮಾಡೋದಿಕ್ಕೆ ಜನಗಳ ದುಡ್ಡಲ್ಲಿ ಕಟ್ಟಿರ್ತಕ್ಕಂಥ ರೈಲ್ವೆ ಇಲಾಖೆನ ಖಾಸಗಿಯವ್ರಿಗೆ ದಾರಿ ಎರೆಯೋದಕ್ಕೆ ಎಲ್ಲಾ ತಯಾರಿನ ಮಾಡ್ಕೊಂಡಿದೆ. ನಾವು ಈ ನೀತಿಗಳನ್ನ ಅತ್ಯಂತ ಉಗ್ರವಾಗಿ ವಿರೋಧಿಸ್ತಾ ಇದ್ದೀವಿ. ಇದು ದೇಶ ವಿರೋಧಿ ನಡೆ ಆಗ್ತದೆ ಸರ್ಕಾರದ ವತಿಯಿಂದ, ಯುವಜನ ವಿರೋಧಿ ನಡೆ ಆಗ್ತದೆ. ಇವತ್ತು ರೈಲ್ವೆ ಜನಗಳಿಗೆ ಸೇರಿದ್ದು, ಜನಗಳಿಗೆ ಅನುಕೂಲಕ್ಕೆ ಇದು ಬಳಕೆ ಆಗಬೇಕು. ಸೊ ನಾವು ಕೆಲವೊಂದು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ನಮ್ಮ ಮನವಿಯನ್ನ ನಾವು ರೈಲ್ವೆ ಸಚಿವರಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕೊಪ್ಪಳದ ರೈಲ್ವೆ ನಿಲ್ದಾಣದ ಎದುರುಗಡೆ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಗೆ ಬಂದಿರತಕ್ಕಂತ ಎಲ್ಲ ಯುವಕರಿಗೆ ನಾನು ನಮ್ಮ ಸಂಘಟನೆ ಎಐಡಿವೈಒ ಪರವಾಗಿ ಮೊಟ್ಟ ಮೊದಲಿಗೆ ಕ್ರಾಂತಿಕಾರಿ ಸ್ವಾಗತನ ಕೋರ್ತಾ ಇದ್ದೇನೆ. ಸೊ ಇವತ್ತು ನಾವು ಕೆಲವೊಂದು ಬೇಡಿಕೆಗಳನ್ನ ಇಟ್ಕೊಂಡ್ಬಿಟ್ಟು ಈ ಧ್ವನಿ ಎತ್ತಾ ಇದ್ದೀವಿ, ನಮ್ಮ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಸೊ ಕೆಲವು ಘೋಷಣೆಗಳನ್ನ ಹಾಕೋದ್ರ ಮೂಲಕ ನಾವು ನಮ್ಮ ಪ್ರತಿಭಟನೆನ ಪ್ರಾರಂಭಿಸ್ತೀವಿ. ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ ಇಂದ ದೇಶದ ಮುಖ್ಯ ರೈಲ್ವೆ ನಿಲ್ದಾಣಗಳ ಮುಂದೆ ನಮ್ಮ ಬೇಡಿಕೆ ಇಟ್ಕೊಂಡು ಒಂದು ಪ್ರತಿಭಟನೆ ಮಾಡಿ ಮಾನ್ಯ ರೈಲ್ವೆ ಸಚಿವರಿಗೆ ನಾವು ಈ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದೀವಿ. ಕಳೆದ ಒಂದು ತಿಂಗಳಿಂದ ದೇಶದ ಮೂಲೆ ಮೂಲೆಗಳಲ್ಲಿ ಜನರ ಸಹಿ ಸಂಗ್ರಹ ಅಂದ್ರೆ ಜನಗಳ ಒಪಿನಿಯನ್ ಕ್ರಿಯೇಟ್ ಮಾಡಿ, ಜನಗಳ ಸಹಿ ಸಂಗ್ರಹ ಮಾಡಿ ಈ ಬೇಡಿಕೆಗಳಿಗೋಸ್ಕರ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ವಿ. ಈ ಒಂದು ತಿಂಗಳದ ಭಾಗವಾಗಿ ಕೊನೆಯ ಇವತ್ತು 12ನೇ ತಾರೀಕಿಗೆ ಈ ದಿನದ ಅಂಗವಾಗಿ ಒಂದು ದೇಶದ ಪ್ರತಿಭಟನಾ ದಿನವಾಗಿ ನಾವು ಹಮ್ಮಿಕೊಂಡು ರೈಲ್ವೆ ನಿಲ್ದಾಣಗಳ ಮುಂದೆ ಒಂದು ಹೋರಾಟ ಹಮ್ಮಿಕೊಂಡಿದ್ವಿ. ಹೋರಾಟದ ಮುಖ್ಯ ಉದ್ದೇಶದ ಭಾಗವಾಗಿ ನಮ್ಮ ಮುಖಂಡರು ಹೇಳಿದ್ರು, ಇವತ್ತು ರೈಲ್ವೆ ಇಲಾಖೆಯಲ್ಲಿ ಸುಮಾರು 100 ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳು ಇವತ್ತೇನು ಖಾಲಿ ಇದಾವ, ಅವನು ಮುಖ್ಯವಾಗಿ ಭರ್ತಿ ಮಾಡ್ಕೋಬೇಕು. 24 ಲಕ್ಷ ಹುದ್ದೆಗಳಿರ್ತಕ್ಕಂಥ ರೈಲ್ವೆ ಇಲಾಖೆಯಲ್ಲಿ ಈಗ 13 ಲಕ್ಷ ಹುದ್ದೆಗಳು ಇವತ್ತೇನು ರನ್ನಿಂಗ್ ಆಗ್ತಾ ಇದೆ. ಅದರಲ್ಲಿ 3 ಲಕ್ಷ ಹುದ್ದೆಗಳು ಇವತ್ತು ಖಾಲಿ ಇದಾವ. ಈ ಹುದ್ದೆಗಳನ್ನ ಗುತ್ತಿಗೆ ಮೇಲೆ, ಕಾಂಟ್ರಾಕ್ಟ್ ಮೇಲೆ, ಹೊರ ಗುತ್ತಿಗೆ, ಒಳ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಂಡು ಯಾವಾಗ ಬೇಕಾದ್ರೆ ಕೆಲಸದಿಂದ ತೆಗಿತಕ್ಕಂತ ಇವತ್ತು ಏನು ಕಾರ್ಮಿಕ ವಿರೋಧಿ ನೀತಿಗಳನ್ನ ಇವತ್ತು ಅನುಸರಿಸ್ತಾ ಇದೆ. ಇವತ್ತು ಈಗಾಗಲೇ ಹೇಳಿದ್ರು ನಮ್ಮ ಶರಣವರು, ಈ ರೈಲ್ವೆ
ಇವತ್ತು ಇಡೀ ದೇಶದ ಮೂಲೆ ಮೂಲೆಗಳಲ್ಲಿ ತಲುಪತಕ್ಕಂಥ ರೈಲ್ವೆ ಆಗಿರೋದು ಜನಗಳ ಟ್ಯಾಕ್ಸ್ ತೆರಿಗೆ ಹಣದಿಂದ. ನಾವು ನೀವು ಬೆವರು ಸುರಿಸಿ ಕಟ್ಟಿರ್ತಕ್ಕಂಥ ತೆರಿಗೆ ಹಣದಿಂದ ಇವತ್ತು ರೈಲ್ವೆ ನಿಲ್ದಾಣಗಳು, ರೈಲ್ವೆ ಟ್ರ್ಯಾಕ್ಗಳು, ರೈಲ್ವೆ ಓಡಾಡ್ತಾ ಇರೋದು. ಆದ್ರೆ ಇವತ್ತು ಅನುಕೂಲ ಯಾರಿಗೆ ಮಾಡಬೇಕಾಗಿತ್ತು? ಇವತ್ತು ನೋಡ್ತಾ ಇದ್ರಿ, ರೈಲ್ವೆಗಳ ಬಿಲ್ಡಿಂಗ್ಗಳ ಕಟ್ಟೋದು ಕೆಡೋದು, ದೊಡ್ಡ ದೊಡ್ಡ ರೈಲ್ವೆ ಸ್ಟೇಷನ್ಗಳ ಕಟ್ಟೋದು ಕೆಟ್ಟದ್ದು ಮಾಡ್ತಾ ಇದ್ರ. ಚಲೋ ಇದ್ದಕ್ಕಂತ ಇವತ್ತು ಪ್ಲಾಟ್ಫಾರ್ಮ್ಗಳನ್ನ ಕೆಡ್ತಾ ಇರ್ತಕ್ಕಂಥದ್ದು ಯಾರು ಉದ್ದಾರಕ್ಕೆ? ಕಾಂಟ್ರಾಕ್ಟರ್ಗಳ ಉದ್ದಾರಕ್ಕೆ. ಇನ್ನೊಂದ್ ಕಡೆಗೆ ನೋಡ್ತಾ ಇದ್ರಿ, ಇತ್ತೀಚೆಗೆ ಬೇರೆ ಬೇರೆ ರಾಜ್ಯಗಳ ರೈಲ್ವೆಗಳು ಇವತ್ತು ಆಕ್ಸಿಡೆಂಟ್ಗಳು ನಡೀತಾ ಇಲ್ಲ. ಇವತ್ತು ವರದಿ ಬರ್ತಾ ಇದೆ, ಅಲ್ಲಿ ಆಕ್ಸಿಡೆಂಟ್ ಕಾರಣ ಏನು? ಆಕ್ಸಿಡೆಂಟ್ ಕಾರಣ ಇವತ್ತು ನೇಮಕಾತಿಗಳ ಸಿಗ್ನಲ್ ಪ್ರಾಬ್ಲಮ್ಗಳು, ಟ್ರ್ಯಾಕ್ಗಳ ಪ್ರಾಬ್ಲಮ್ಗಳು, ಅಲ್ಲಿರ್ತಕ್ಕಂಥ ವರ್ಕರ್ಸ್ ಪ್ರಾಬ್ಲಮ್, ವರ್ಕರ್ಸ್ ನೇಮಕಾತಿ ಆಗಿಲ್ಲ ಅನ್ನೋದು ಇವತ್ತು NCRB ವರದಿ ಮಾಡಿದೆ. ನ್ಯಾಷನಲ್ ಬ್ಯೂರೋ ಏನು ರೈಲ್ವೆ ಮಂಡಳಿ ಒಂದು ರಿಪೋರ್ಟ್ ಕೊಟ್ಟಿದೆ. ಯಾಕೆ ನೇಮಕಾತಿ ಮಾಡ್ತಾ ಇಲ್ಲ? ಇಷ್ಟೊಂದು ಇವತ್ತು ರೈಲ್ವೆ ಆಕ್ಸಿಡೆಂಟ್ಗಳು ನಡೆದ್ರು ಕ್ರಮ ಕೈಗೊಳ್ತಾ ಇಲ್ಲ. ಇದನ್ನ ನಾವು ಕೇಳ್ತಾ ಇದೀವಿ. ಇವತ್ತು ರೈಲ್ವೆದಲ್ಲಿ ಮೂಲಭೂತ ಸೌಕರ್ಯಗಳು, ಹಂಪಿ ಎಕ್ಸ್ಪ್ರೆಸ್ ನೋಡ್ರಿ, ಬೇರೆ ಬೇರೆ ಇದಕ್ಕೆ ನೋಡ್ರಿ, 2 ಜನರಲ್ ಬೋಗಿಗಳು ತುಂಬಿ ತುಳುಕ್ಬೇಕು. ಇವತ್ತು ಯಾಕೆ ಜನರಲ್ ಬೋಗಿಗಳು ಎಸ್ತಾ ಇಲ್ಲ? ಇನ್ನೊಂದ್ ಕಡೆ ಸ್ಲೀಪರ್ ಬೋಗಿಗಳು ಕಡಿಮೆ ಮಾಡಿ ಕೇವಲ AC ಬೋಗಿಗಳನ್ನ ಇವತ್ತು ಜಾಸ್ತಿ ಮಾಡ್ತಾ ಇದಾರ. ಹಂಗಂದ್ರೆ ಜನಸಾಮಾನ್ಯರು ಇವತ್ತು ಓಡಾಡ್ತಕ್ಕಂಥದಕ್ಕ ಜನರಲ್ ಬೋಗಿ ಆಗ್ಲಿ, ಸ್ಲೀಪರ್ ಬೋಗಿ ಟಿಕೆಟ್ ಸಿಗಲ್ಲ. ಇವತ್ತು ನೀವು ಯಾವ್ದಾದ್ರು ಕಲ್ಕತ್ತಾ ಹೋಗ್ಬೇಕು ಅಥವಾ ಡೆಲ್ಲಿಗೆ ಹೋಗ್ಬೇಕಂತಂದ್ರೆ 3 ತಿಂಗಳ ಮುಂಚೆ ಮಾಡಿಸ್ಬೇಕು, ಆದ್ರೂ ಟಿಕೆಟ್ ಸಿಗಲ್ಲ. ಇದು ಬರ್ತದ ಫುಲ್ ಅಂತ ಬರುತ್ತೆ, ಯಾವ್ದು ಟಿಕೆಟ್ ಸಿಗಲ್ಲ. ಇಷ್ಟೊಂದು ಜನಗಳು ಓಡಾಡ್ತಕ್ಕಂಥ, ಜನಗಳಿಗೆ ಅನುಕೂಲ ಆಗ್ತಕ್ಕಂಥ ರೈಲ್ವೆಗಳಿಲ್ಲ. ನೀವು ಇವತ್ತು ಬೆಳಿಗ್ಗೆ ಓಪನಿಂಗ್ ಹೋಗಿ ಟ್ರಾಕಿಂಗ್ ನಿಂತ್ಕೊಂಡು ನೋಡ್ರಿ, ಅಲ್ಲಿ ಕೌಂಟರ್ ಅಲ್ಲಿ ನಿಮ್ಗೆ ಸಿಗಲ್ಲ. 1 ತಾಸಲ್ಲೆಲ್ಲ ಬುಕ್ ಆಗುತ್ತೆ. ಅಂದ್ರೆ ಜನಗಳಿಗೆ ಅವಶ್ಯಕತೆ ಇರೋದು ಮಾಡ್ಬೇಕಾಗಿತ್ತು, ಹೆಚ್ಚೆಚ್ಚು ಟ್ರೈನ್ಗಳು ಬಿಡ್ಬೇಕಾಗಿತ್ತು. ಯಾಕೆ ಮಾಡ್ತಾ ಇಲ್ಲ? ಏನ್ ನಷ್ಟದಲ್ಲಿದೆಯಾ? ಸ್ನೇಹಿತರೆ, ನಷ್ಟದಲ್ಲಿಲ್ಲ. ರೈಲ್ವೆ ಇಲಾಖೆ ನಷ್ಟದಲ್ಲಿಲ್ಲ. ಆದ್ರೆ ಇವತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳು, ದೊಡ್ಡ ದೊಡ್ಡ ಓನರ್ಸ್ಗೆ ಪ್ರೈವೇಟ್ ಟ್ರೈನ್ಗಳು ಬಿಡಕ್ಕೆ ಇವತ್ತು ಹುನ್ನಾರ ನಡೆದಿದೆ. ಜನಗಳ ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ಅನ್ನ ಟ್ರ್ಯಾಕ್ಗಳ ಮೇಲೆ ಬೇರೆ ಟ್ರೈನ್ಗಳ, ಬೇರೆ ಮಾಲೀಕರ ಟ್ರೈನ್ಗಳು ಬಿಡಕ ಇವತ್ತು ಹುನ್ನಾರ ನಡೆಸಿದ್ದಾರೆ. ಇದು ಖಾಸಗೀಕರಣ ನೀತಿನ ಅನುಸರಿಸ್ತದೆ ಸರ್ಕಾರ. ಇದನ್ನ ಒಪ್ಪಕ ನಾವು